ಕೆಲವರು ಹೇಳ್ತಾರೆ ನನ್ನ ಹಣೆ ಬರಹ ಸರಿಯಿಲ್ಲ, ನನ್ನ ಟೈಮ್ ಚೆನ್ನಾಗಿಲ್ಲ ಅಂತ. ಬರೆದಿಟ್ಟುಕೊಳ್ಳಿ, ಟೈಮ್ ಯಾವತ್ತೂ ಯಾರದ್ದೂ ಚೆನ್ನಾಗಿರಲ್ಲ, ಅದನ್ನು ನಾವೇ ಚೇಂಜ್ ಮಾಡಬೇಕು. ನಿನ್ನ ಹಣೆ ಬರಹನ ಬರೆಯೋಕೆ ಆ ದೇವರಿಗೂ ಪೆನ್ನು ಕೊಟ್ಟಿದ್ದು ನೀನೇ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಿನ್ನ ಮುಂದೆ 2 ದಾರಿ ಇರುತ್ತೆ. ಒಂದು, ಹೊದ್ದಿರೋ ಹೊದಿಕೆಯನ್ನ ಮತ್ತಷ್ಟು ಗಟ್ಟಿಯಾಗಿ ಮುಚ್ಚಿಕೊಂಡು ಕನಸು ಕಾಣ್ತಾ ಮಲಗೋದು. ಇನ್ನೊಂದು, ಆ ಹೊದಿಕೆಯನ್ನ ಒದ್ದು ಎದ್ದು ಕಂಡಿರೋ ಕನಸನ್ನ ನನಸು ಮಾಡೋಕೆ ಬೆಂಕಿ ತರ ಓಡೋದು. ಚಾಯ್ಸ್ ನಿನ್ನದು. ನೋವಾಗ್ತಿದೆಯಾ? ಎಲ್ಲರೂ ನಿನ್ನನ್ನು ನೋಡಿ ನಗ್ತಿದ್ದಾರಾ? ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಅವಮಾನ ಮಾಡಿದ್ದಾರಾ? ಗ್ರೇಟ್. ಆ ನೋವನ್ನ, ಆ ಅವಮಾನವನ್ನ ನಿನ್ನ ಎದೆಯೊಳಗೆ ಹೂತು ಹಾಕಬೇಡ, ಅದನ್ನ ಇಂಧನವನ್ನಾಗಿ ಮಾಡ್ಕೋ. ನಿನ್ನನ್ನ ರಿಜೆಕ್ಟ್ ಮಾಡಿದ ಜಗತ್ತಿಗೆ ನೀನು ಯಾರು ಅಂತ ತೋರಿಸೋ ಸಮಯ ಈಗ ಬಂದಿದೆ. ನಿನ್ನ ಲೈಫ್ ನಲ್ಲಿ ಬಂದಿರೋ ಕಷ್ಟಗಳು ನಿನ್ನನ್ನ ಮುಳುಗಿಸೋಕೆ ಬಂದಿಲ್ಲ, ಬದಲಾಗಿ ನೀನು ಎಷ್ಟು ಚೆನ್ನಾಗಿ ಈಜಬಲ್ಲೆ ಅಂತ ನಿನಗೆ ನೆನಪು ಮಾಡೋಕೆ ಬಂದಿದೆ. ನಿನ್ನ ನಿಜವಾದ ಶತ್ರು ಯಾರೋ ಗೊತ್ತಾ? ಹೊರಗಿರೋರಲ್ಲ, ನಿನ್ನ ಒಳಗಡೆ ಕೂತಿರೋ ಆ ಸೋಮಾರಿ. ನಾಳೆ ಮಾಡೋಣ, ಆಮೇಲೆ ಮಾಡೋಣ ಅಂತ ನಿನ್ನನ್ನ ನೀನೇ ವಂಚಿಸೋ ಆ ಆಲಸ್ಯ. ಇವತ್ತೇ, ಈ ಕ್ಷಣವೇ ಆ ಸೋಮಾರಿ ಆಲೋಚನೆಗೆ ಪೂರ್ಣ ವಿರಾಮವನ್ನಿಡು. ಜಗತ್ತಿನಲ್ಲಿ ಗೆದ್ದವರೆಲ್ಲ ಅದ್ಭುತ ಹಿನ್ನೆಲೆ ಇದ್ದವರಲ್ಲ. ಇತಿಹಾಸ ಸೃಷ್ಟಿಸಿದವರೆಲ್ಲ ಒಂದು ಕಾಲದಲ್ಲಿ ಶೂನ್ಯದಲ್ಲಿದ್ದವರೇ. ಇತಿಹಾಸ ಓದೋದು ದೊಡ್ಡ ವಿಷಯ ಅಲ್ಲ, ಇತಿಹಾಸದ ಪುಟಗಳಲ್ಲಿ ನಿನ್ನ ಹೆಸರನ್ನ ಕೆತ್ತೋದು ದೊಡ್ಡದು. ಬಂಗಾರ ಬೆಂಕಿಯಲ್ಲಿ ಬೆಂದರೇನೆ ಆಭರಣ ಆಗೋದು. ನೀನು ಸಾಮಾನ್ಯನಾಗಿ ಸಾಯೋಕೆ ಹುಟ್ಟಿಲ್ಲ, ನಿನ್ನ ರಕ್ತದ ಪ್ರತಿ ಹನಿಯಲ್ಲೂ ಗೆಲ್ಲೋ ಹಠ ಇದೆ. ಸೋಲು ಅನ್ನೋದು ಒಂದು ಪಾಠ ಅಷ್ಟೇ, ಅದು ನಿನ್ನ ಲೈಫ್ನ ಎಂಡ್ ಕಾರ್ಡ್ ಅಲ್ಲ. ನಿನ್ನಲ್ಲಿರೋ ಆ ಶಕ್ತಿಯನ್ನು ಹೊರಗೆ ಹಾಕು. ನೀನು ಅಂದುಕೊಂಡಿದ್ದನ್ನ ಸಾಧಿಸೋವರೆಗೆ ನಿಲ್ಲಬೇಡ. ನಿನ್ನ ಹಾದಿಯಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬರಲಿ, ನೀನು ಹೇಳಬೇಕಾದ ಮಾತು ಒಂದೇ: ಬರಲಿ, ನೋಡಿದರಾಯ್ತು. ನೆನಪಿರಲಿ, ಸಿಂಹಾಸನ ಯಾರದ್ದು ಸ್ವತ್ತಲ್ಲ, ಅದನ್ನು ಯಾರು ಸಮರ್ಥರೋ ರಾಜ ಅವನೇ ಆಗ್ತಾನೆ. ಇವತ್ತಿನಿಂದ ನಿನ್ನ ಗೆಲುವಿಗಾಗಿ ಕಾರ್ಯಪ್ರವೃತ್ತನಾಗು. ನಿನ್ನ ನೋಡಿ ಆಡಿಕೊಂಡವರು ನಾಳೆ ನಿನ್ನನ್ನು ನೋಡೋಕೆ ಅಪಾಯಿಂಟ್ಮೆಂಟ್ ತಗೋಬೇಕು. ಹಾಗೆ ಬದುಕು. ಥಿಂಕ್ ಅಬೌಟ್ ಇಟ್.